ಎಲ್ಲ ಕೆಲಸ ಆಯಿತು. ದೇವ್ರ ಮನೆ ಪೂಜೆನೂ ಆಯಿತು, ಬ್ರೇಕ್ಫಾಸ್ಟು ಆಯಿತು. ಇಡ್ಲಿಗೆ ಇಟ್ಟಿದ್ದೆ, ಆದರೆ ಅದು ಜಾಸ್ತಿ ನಿನ್ ಬೆಬ್ಬೆ ಅಂದರೆ ನನಗೆ ತಿಕ್ಲಿಡಿತೈತೆ. ಏನಂತಾರೆ, ಹುಳಿ ಥರ ಬಂದಿರಲಿಲ್ಲ. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಇಡ್ಲಿ ಹಾಕೋಣ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಯಾಕೆ ಅದು ಹಾಕಿದ್ರೆ ಮತ್ತೆ ಗಟ್ಟಿಯಾಗಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಅದಕ್ಕಾಗಿ ಆ ಥರನೇ ಇಟ್ಬಿಟ್ಟಿದ್ದೀನಿ. ಆದರೆ ಮಧ್ಯಾಹ್ನಕ್ಕೆ ಮಾಡ್ತೀವಿ, ಇಲ್ಲ ಅಂದರೆ ನಾಳೆ ಮಾಡ್ಕೊತೀವಿ. ಫ್ರಿಜ್ಜಲ್ಲಿಟ್ಟರೂ ಅದು ಚೆನ್ನಾಗಿ ಬರೋದಿಲ್ಲ, ಅದು ಗಟ್ಟಿಯಾಗಿಬಿಡುತ್ತೆ ಇನ್ನು. ಅದಕ್ಕೆ ಸ್ವಲ್ಪ ವಾಟ್ರ್ ಹಾಕಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ನೋಡಿ, ಟಬ್ಬಲ್ಲಿ ವಾಟ್ರ್ ಹಾಕಿದ್ದೀನಿ. ವಾಟ್ರಲ್ಲಿ ಇದು ಇಡ್ಲಿದು ಅದು ಇಕ್ಕಿದ್ದೀನಿ. ಇದು ಇನ್ನೂ ಸ್ವಲ್ಪ ಹುಳಿ ಬರಬೇಕಾಗಿತ್ತು. ಹುಳಿನ ಏನಂತಾರೆ ಕನ್ನಡದಲ್ಲಿ ಸರಿಯಾಗಿ ನಂಗೆ ಗೊತ್ತಿಲ್ಲ. ಎಷ್ಟು ಆರಾಮಾಗಿದೆ. ನಾನು ಸ್ವಿಮ್ಮಿಂಗ್ ಮಾಡಿಕೊಂಡು ಇನ್ನೂ ಒಂದು ದಿವಸ ಹೀಗೆ ಹಾಯಾಗಿ ಕಾಲ ಕಲಿಬೋದು. ಫ್ರಿಜ್ಜಲ್ಲಿ ಇಕ್ಬೋದು, ಬಟ್ ಅದು ಸರಿಯಾಗಿ ಬರೋಲ್ಲ, ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಮೆಥಡ್ ಯೂಸ್ ಮಾಡ್ತೀನಿ ನಾನು. ಈಗಿಟ್ಟು ಇದ್ರ ಮೇಲೆ ಒಂದು ಪ್ಲೇಟಲ್ಲಿ ನೀರು ಇಕ್ತೀನಿ. ಚಿಕ್ಕ ಪಾತ್ರೆಯಲ್ಲಿ ಹಾಕ್ತಿರೋ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದರೆ ಸರಿಯಾಗಿ ಬಂದ್ಬಿಡ್ತಾಯಿತ್ತು. ನನಗೆ ನೆನ್ನೆಲ್ಲ ಫುಲ್ಲು ಟಯರ್ಡ್ ಆಗಿತ್ತು, ಯಾವುದೋ ಒಂದು ಸಿಕ್ತು ಅಂದ್ಬಿಟ್ಟು ಮಾಡಿಬಿಟ್ಟೆ. ಆಮೇಲೆ ಬೆಳಗ್ಗೆಗೆ ಯಾಕಪ್ಪ ಮಾಡಿದೆ ಹಿಂಗೆ ಅಂತ ಕಲ್ಲ ಕೆರ್ಕೊಂಡಂಗೆ ಫಜೀತಿ ಆಯಿತು. ಇದು ಹಳೆ ಬಟ್ಟೆ. ಹೊಸಬರು ಬಂದಮೇಲೆ ಹಳೆ ಇಬ್ಬರು ಕತೆ ಅಷ್ಟೇ ಬೇಡಮ್ಮ. ಈಗ ನಮ್ಮನ್ನು ಎತ್ಕೊಂಡೋಗಿ ಹೊರಗಡೆ ಯಾರಿಗೋ ಕೊಡ್ತಾವಳೆ. ಹೊಸ ಬಟ್ಟೆಗಳು ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಮ್ಮನ್ನು ಕೇರೆ ಮಾಡ್ತಾ ಇಲ್ಲ. ಮಳೆ ಬರೋಂಗಿದೆ ಫ್ರೆಂಡ್ಸ್, ಹೋಗಿ ಬಟ್ಟೆ ಎಲ್ಲ ಎತ್ಕೊಂಡು ಬರಬೇಕು ಮೇಲೆ. ರಾಗಿ ಹಿಟ್ಟು ಒಡ್ಸ್ಕೊಂಬಂದೆ. ಇನ್ನು ಖಾಲಿ ಆಗೋವರೆಗೂ ಇವಳು ನನ್ನನ್ನು ಬಿಡೋದಿಲ್ಲ. ನುಣ್ಣಗೆ ಹೊಡ್ಕೊಡ್ತಾರೆ. ನನ್ನನ್ನು ನಾನೇ ನೋಡ್ಕೊಂಡಿದ್ರೆ ಬೇರೆಯವರು ಬಂದು ನೋಡ್ಕೊತಾರ? ಖಂಡಿತ ಇಲ್ಲ. ಇದು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾವೇ ಡಲ್ಲಾಗಿ ಕೂತ್ಬಿಟ್ರೆ ನಮ್ಮ ಜೀವನ ಮುಂದೆ ಹೋಗೋದಿಲ್ಲ, ಅಲ್ಲೇ ಸ್ಟಕ್ಕು. ಅದಕ್ಕೆ ಇನ್ನೊಂದು ಅಷ್ಟು ನೆಗೆಟಿವಿಟಿ ಸುತ್ಕೊಂಡ್ಬಿಡುತ್ತೆ. ನಾವು ಏನೇ ಇರಲಿ, ಏನೇ ಆಗಿರಲಿ, ಎದ್ದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ತೆಗೆದುಕೊಂಡ್ರೆ ಅದು ಮುಂದಕ್ಕೆ ಒಂದೊಂದೇ ಹೋಗುತ್ತೆ. ಇಲ್ಲ, ನನ್ನದೇ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಅಲ್ಲೇ ಕೂತ್ಕೊಂಡ್ಬಿಟ್ರೆ ಅದು ಹಿಂದಕ್ಕೆ ಹೋಗುತ್ತೆ ಹೊರತು ಮುಂದಕ್ಕೆ ಹೋಗಲ್ಲ. ಯಾರು ಮಾಡೋಕ್ಕೆ, ಈಗ ನಾನು ಕೆಳಗಡೆ ಬಿದ್ದರೂ, ನಾನು ಒಂದು ಹಾಸ್ಪಿಟ್ಲಲ್ಲಿ ಬಿದ್ದರೂ ಯಾರೂ ನನ್ನನ್ನು ಬಂದು ನೋಡೋರಿಲ್ಲ. ನನ್ನನ್ನು ನಾನೇ ನೋಡ್ಕೊಬೇಕು, ನನ್ನನ್ನು ನಾನೇ ಕಾಪಾಡ್ಕೊಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯಾಕಾಗಬೇಕು? ನನಗಿದೊಂಥರ ಖುಷಿನೇ. ನಂದು ನಾನು ನೋಡ್ಕೊತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ಏನೂ ಇಲ್ಲ. ಒಬ್ಬರು ಇದನ್ನು ನನ್ನನ್ನು ನೆಗೆಟಿವ್ ಆಗಿ ಹೇಳಿದ್ರು. ಈ ಸಂಬಂಧಿಕರು ಅಂತ ಇರ್ತಾರೆ ಅಲ್ವಾ, ಹಾಗೆ ಈ ಕಡೆ ನಾನು ಈ ಕೆಳಗಡೆ ವಾಕಿಂಗ್ಗೆ ಹೋದಾಗ ಆಕೆ ಬಂದುಬಿಟ್ಟು ಅವಳಿಗೆ ಹೊಟ್ಟೆ ಉರಿ, ಚೆನ್ನಾಗಿರ್ತೀವಲ್ವ, ಸ್ಟ್ರಾಂಗ್ ಆಗಿರ್ತೀವಲ್ವ, ಇವಳಿಗೆ ಯಾರೂ ಬೇಕಾಗಿಲ್ಲ ಅಂದ್ಬಿಟ್ಟು ಗಟ್ಟಿಯಾಗಿ ಅಂತಾಳೆ. ನನಗೆ ಪಿತ್ತ ನೆತ್ತಿಗೆ ಏರಿತ್ತು. ಯಾಕೆ ಸುಮ್ಮನೆ ನಾಯಿಗಳ ಜೊತೆ ಕಿತ್ತಾಡೋದು ಅಂದ್ಬಿಟ್ಟು ಬಂದುಬಿಟ್ಟೆ. ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಬೇಕು. ಬೇರೆ ಯಾರು ಬಂದು ನಮಗೆ ಏನು ಮಾಡೋದಿಲ್ಲ. ಬಂದರೂ ಅವರು ನಮಗೆ ನೆಗೆಟಿವ್ನೇ ಮಾಡೋದು. ಅದರಿಂದ ನಾವು ಉದ್ಧಾರಕ ಅಂತೂ ನಾನು ಆಗಿದ್ದಂತೂ ನಾನು ನೋಡಿಲ್ಲ. ಮಲಗಿಸ್ಬಿಟ್ಟೆ ನನ್ನನ್ನು ಅವರೆಲ್ಲ ಹೋಗಿದ್ದು. ಆ್ಯಕ್ಟಿವ್ ಆಗಿ ಇರಬೇಕು. ಯಾಕಾಗೋದಿಲ್ಲ? ಎಲ್ಲನೂ ಸಾಧ್ಯ. ನೀವು ಆಗಲ್ಲ ಅಂದ್ಕೊಂಡು ಹಂಗೆ ಇದ್ದರೆ ಅದು ಹಂಗೆ ಆಗಿಬಿಡುತ್ತೆ. ಬೆಳಗ್ಗೆ ಬೇಗ ಎದ್ದಬೇಕು, ಏಳಬೇಕು. ನಾವು ಇವಾಗ
ಬೆಳಿಗ್ಗೆ ಲೇಟಾಗಿ 8 ಗಂಟೆಗೆ ಎದ್ದರೆ ನಮ್ಮ ಕೆಲಸ ಎಲ್ಲ 1 ಗಂಟೆಗೆ ಮುಗಿಯುತ್ತೆ ನೋಡಿ. ಅದೇ ನೀವು ಬೆಳಗ್ಗೆ ಬೇಗ ಎದ್ದು ನೋಡಿ, ಅದೇ ಕೆಲಸ 5 ಅವರ್ 6 ಅವರ್ ತೆಗೆದುಕೊಳ್ಳೋ ಕೆಲಸ 2 ಅವರು 3 ಅವರ್ ಒಳಗಡೆ ಮುಗಿಸ್ಬಿಟ್ಟಿರ್ತೀವಿ. ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಪಾಸಿಟಿವ್ ಆಗಿರ್ತೀವಿ. ಎಲ್ಲ ಕೆಲಸನೂ ನಾನೇ ಮಾಡೋದು ನಮ್ಮ ಮನೆಯಲ್ಲಿ. ಪ್ರತಿಯೊಂದು ಕೆಲಸನೂ ನಾನೇ, ಯಾರೂ ಇಲ್ಲ ನನಗೆ. A to Z ನಾನೇ ಮಾಡಬೇಕು. ನನಗೆ ಅಳು ಬಂದುಬಿಡುತ್ತೆ ನಾ ಹೇಳ್ತಾ ಇದ್ದರೆ. ನಂದು ಎಲ್ಲ ಕಿತ್ಕೊಂಡ್ರು, ನನಗೆ ಮಾಡಬಾರ್ದೆಲ್ಲ ಮಾಡಿದ್ರು, ಬಟ್ ನಾನು ಕೇರ್ ಮಾಡಿಲ್ಲ, ಕೆಳಗೆ ಬಿದ್ದಿಲ್ಲ. ಅವರು ಅಂತಾರೆ, ಈಗಲೂ ಅಂತಾರೆ ನನ್ನ, ಇವಳಿಗೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಮತ್ತೆ ಮೇಲೆ ಎದ್ದೋಳಿದ್ದಾಳೆ ಅಂದ್ಬಿಟ್ಟು ಅವರೇ ತಲೆ ಚೆಚ್ಕೊಂಡು ಅವ್ರಿಗೆ ನೆಗೆಟಿವ್ ಆಗುತ್ತೆ. ನನಗೆ ಮಾಡೋರ್ಗೆ ಅವ್ರಿಗೆ ನೆಗೆಟಿವ್ ಆಗುತ್ತೆ. ನಾನು ಯಾರಿಗೂ ನೆಗೆಟಿವ್ ಮಾಡೋದಿಲ್ಲ. ನಾನು ಯಾರ ತಂಟೆಗೂ ಹೋಗಲಿಲ್ಲ, ಯಾರ ಸುದ್ದಿಗೂ ಹೋಗಲಿಲ್ಲ. ನನಗೆ ಬಂದಿದ್ದಾರೆ, ನನ್ನನ್ನು ತುಳಿಬೇಕು, ನನ್ನನ್ನು ಕಳಿಸ್ಬೇಕು. ನಾನು ಹೋದರೆ ಇವ್ರಿಗೆ ಮಜಾ. ನಾನು ಇವ್ರು ಮಜವಾಗಿ ತಿರ್ಕೊಂಡು ತಿನ್ಕೊಂಡು ಇರ್ಬೋದು. ಇವರು ತುಂಬ ಪ್ರಯತ್ನ ಪಟ್ಟರು ನನ್ನನ್ನು. ಬೇಡ, ತುಂಬ ವಿಪರೀತ ಕೊಟ್ಟಿದ್ದಾರೆ ನನಗೆ. ನಾನು ಕೇರ್ ಮಾಡೋದಿಲ್ಲ. ಮೇಲೆ ಒಬ್ಬ ಇದ್ದಾನೆ, ನಾನು ನೆಟ್ಟಿಗೆ ನಡೀತಾ ಇದ್ದೀನಿ. ಒಂದಲ್ಲ ಒಂದು ದಿವಸ ನನಗೆ ಕಾಲ ಬರುತ್ತೆ. ಇವತ್ತಲ್ದಿದ್ರೂ ನಾಳೆ ಕಾಲ ಬಂದೇ ಬರುತ್ತೆ. ನಾನು ಹಾಗಂತ ಅಷ್ಟು ಮಾಡ್ತಾ ಇದ್ದರೂ ನಾನೇನು ಕೆಳಗಡೆ ಬಿದ್ದಿಲ್ಲ. ನಾನು ಎದ್ದು ಮೇಲೆ ಬಂದಿರೋದೆ. ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ನನ್ನ ಕೆಲಸಗಳೇನಿದೆಯೋ ಪ್ರತಿಯೊಂದು ನಾನೇ ಮಾಡ್ಕೊತೀನಿ, A to Z. ಬೇರೆಯವರಾಗಿದ್ದರೆ ಮಾಡ್ಕೊಳ್ಳಲ್ಲ. ಇಷ್ಟು ದೊಡ್ಡ ಮನೇನ ಹೆಂಗೆ ಕ್ಲೀನ್ ಮಾಡ್ಕೊತೀರಾ, ಈ ಥರ ಕ್ವಶನ್ಗಳೆಲ್ಲ ಕೇಳಿದ್ದಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ. ತುಳಿಯೋರೊಬ್ಬರಿದ್ದರೆ ಕಾಯೋನೊಬ್ಬನಿರ್ತಾನೆ. ನನಗೆ ಅವನು ನನ್ನ ದೇವ್ರು ಕಾಯ್ತಾ ಇದ್ದಾನೆ. ಎಲ್ಲರೂ ನನ್ನನ್ನು ತುಳಿದು ಹಿಂಸೆ ಕೊಟ್ಟು ಚೆನ್ನಾಗಿ ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮೇಲೆ ಚೆನ್ನಾಗಿರ್ಬೋದು ಅಷ್ಟೇ. ಖಂಡಿತ ಅವ್ರು ಚೆನ್ನಾಗಿರೋದಿಲ್ಲ. ಈಗ ನಾನು ತಿಳ್ಕೊಂಡು ಹತ್ಕೊಂಡು ಕೂತ್ರೆ ನನ್ನ ಮನೆಯೇ ಹಾಳಾಗೋದು, ನನ್ನ ಸಂಸಾರನೇ ಹಾಳಾಗೋದು. ಯಾರು ಏನು ಬಂದು ನನಗೆ ಸಹಾಯ ಮಾಡೋರಿಲ್ಲ, ಏನೂ ಇಲ್ಲ. ನಾನು ಗಟ್ಟಿಯಾಗಿ ನಿಲ್ಲಬೇಕು, ಜೀವನ ಮಾಡಬೇಕು. ಇದೊಂದು ತಲೆಗೆ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಮಾಡಿಬಿಡ್ತೀವಿ. ನಾನು ಕೆಳಗಡೆ ಬೀಳಲಿಲ್ಲ ಅಂದ್ಬಿಟ್ಟು ನನ್ನನ್ನು ಕೆಳಗಡೆ ಬೀಳಿಸಿರೋರು ಉಂಟು ತುಂಬ. ಆದರೂ ನಾನು ಧೃತಿ ಕೇಳಲಿಲ್ಲ. ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಯಾಕೆ ಈ ಥರ ಹೇಳ್ತೀನಿ ಅಂದರೆ, ಕೆಲವು ಜನ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ವಿಪರೀತ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಬೆಳಗ್ಗೆ ಎದ್ದೊಳೋದು 8 ಗಂಟೆ 9 ಗಂಟೆ. ಅವ್ರ ಕೆಲಸಗಳು ಮಾಡಲ್ಲ, ಮನೆಯಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಹಂಗೆ ಇರುತ್ತೆ. ಅವ್ರಿಗೆ ಅದೆಲ್ಲ ನೆಗೆಟಿವ್ನೇ ಹೊರತು ಅವ್ರಿಗೆ ಪಾಸಿಟಿವ್ ಆಗೋದಿಲ್ಲ. ಅವ್ರ ಕೆಲ್ಸಗಳ್ಗೆ ಹೋಗ್ತಾರೆ, ಅವ್ರು ಲೇಟಾಗಿ ಬರ್ತಾರೆ ಅಂದರು. ಇವಾಗ ನಾವು 10 ಗಂಟೆ 11 ಗಂಟೆ 12 ಗಂಟೆಗೆ ಬಂದರೂ ಬೆಳಗ್ಗೆ 6:30 7 ಗಂಟೆಗೆ ಎದ್ದುಬಿಟ್ಟು ತಮ್ಮ ಕೆಲಸಗಳನ್ನೆಲ್ಲ ತಾವು ಮಾಡ್ಕೊಳ್ಳೋಕ್ಕಾಗಲ್ವ? ಮಾಡಿಕೊಂಡ್ರೆ ನಮ್ಮ ಜೀವನನೇ ಚೆನ್ನಾಗಿರೋದು, ನಮ್ಮ ಸಂಸಾರನೇ ಚೆನ್ನಾಗಿರೋದು. ಇನ್ನೊಬ್ಬರು ಮಾಡಲಿಲ್ಲ ಹಾಕಲಿಲ್ಲ ಅನ್ನೋದಕ್ಕಿಂತ ನಮ್ಮದು ನಾವೇ ತೊಳ್ಕೊಬೇಕು. ನಮ್ಮದು ನಾವು ತೊಳ್ಕೊಂಡ್ರೇ ಅಲ್ಲಿ ನಡೆಯೋದು. ಯಾರೂ ಬಂದು ಏನೂ ಮಾಡೋದಿಲ್ಲ. ನೀನು ಕಾಯ್ಕೊಂಡಿದ್ದಷ್ಟು ನೀನೇ ಹಾಳಾಗ್ತೀಯೇ ಹೊರತು ಯಾರೂ ಬರೋಲ್ಲ. ಕೆಲವು ಜನಕ್ಕೆ ಬರ್ಬೋದು, ಅದು ಒಂದು ಸ್ವಲ್ಪ ದಿವಸ ಅಷ್ಟೆ, ಆಮೇಲೆ ಅದು ಇಲ್ಲ. ನಾವು ಯಾವತ್ತು ನಗ್ನಗ್ತಾ ಇರ್ತೀವೋ ಆವತ್ತೇ ನಮ್ಮ
ಚೆನ್ನಾಗಾಗೋದು, ಇಂಪ್ರೂವ್ ಆಗೋದು ನಮ್ಮ ಜೀವನಗಳು, ನಮ್ಮ ಲೈಫ್ ಸ್ಟೈಲ್ಗಳು ಎಲ್ಲ. ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂದ್ಬಿಟ್ಟು ಸೊರ್ಗಿ ಮಾಡ್ತಾ ಇದ್ದರೆ ನಾವೇ ಅವ್ರಿಗೆ ಚಾನ್ಸ್ ಕೊಟ್ಟಂಗೆ, ಅವ್ರಿಗೆ ಇನ್ನೂ ಈಸಿ ಆಗಿಬಿಡುತ್ತೆ, ದಾರಿ ಮಾಡಿಕೊಟ್ಟಂಗೆ. ನಮ್ಮದು ನಾವು ಮಾಡಿಕೊಂಡು ನಮ್ಮದೇನಿದೆಯೋ ಅದು ನೋಡಿಕೊಂಡು ಹೋಗಬೇಕು. ಈಗೆಲ್ಲ ಡಿಪ್ರೆಷನ್ ಅನ್ನೋದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಒಂದು ಸತಿ ಏಟು ಬಿದ್ದರೆ ಅದರಿಂದ ಹೊರ್ಗಡೆ ಬರೋರಿಗೆ ಬುದ್ಧಿ ಬಂದ್ಬಿಡುತ್ತೆ, ಕೆಲವು ಜನಕ್ಕೆ ಅದು ಬರೋಲ್ಲ. ಯಾಕೆಂದರೆ ನಾನು ಒಂದು ಸತಿ ಏಟು ತಿಂದಿದ್ದೀನಿ, ಅದರಿಂದನೇ ನಾನು ಬುದ್ಧಿ ಕಲ್ತಿರೋದು, ಇಷ್ಟು ಸ್ಟ್ರಾಂಗ್ ಆಗಿರೋದು. ನಾನು ಬೆಳಿಗ್ಗೆ ಬೇಗನೆ ಹೇಳ್ತೀನಿ, ರಾತ್ರಿ ಬೇಗ ಮಲ್ಕೊಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ಕೆಲಸ ಮಾಡಬೇಕು. ಕೆಲವು ಜನಕ್ಕೆ ಕೆಲಸ ಇರುತ್ತೆ ರಾತ್ರಿ ಹೊತ್ತು, ಆಗ ಮಾಡೋಕ್ಕಾಗಲ್ಲ ಅಂದರು. ಅದೇ ನಮ್ಮ ಕೈಯಲ್ಲಿ 10 ಗಂಟೆ 11 ಗಂಟೆ 12 ಗಂಟೆಗೆ ಮಲ್ಕೊಂಡ್ರು 6:30 7:00 ಎದ್ಬಿಟ್ಟು ಕೆಲಸಗಳನ್ನ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ನಮ್ಮ ಹೆಲ್ತ್ನ ನಾವು ನೋಡ್ಕೊಬೇಕು, ನಮ್ಮ ಸಂಸಾರನ ನಾವು ಕಾಪಾಡ್ಕೊಳ್ಬೇಕು. ಒಂದು ಸ್ವಲ್ಪ ಸಂಧಿ ಕೊಟ್ಟರೆ ಸಾಕು, ತುಳಿಯೋದ್ರಲ್ಲೇ ಇರ್ತಾರೆ. ನೀವು ಪಾಸಿಟಿವ್ ಆಗಿ ಇದ್ದು ನೋಡಿ, ಎಷ್ಟೊಂದು ಬದಲಾವಣೆ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಕೆಲಸಗಳು ಮಾಡಿ, ಮಧ್ಯಾಹ್ನ ಊಟ ಚೆನ್ನಾಗಿರೋದು, ಒಂದು ಥರ 2 ಥರ, ಒಂದು ಥರ ಸಾಕಾಗಲ್ಲ, 1-2 ಪಲ್ಯಗಳು ಆ ಥರ. ಅಂದರೆ ನಾವು ಹೆಲ್ತಿಯಾಗಿರಬೇಕು, ನಾವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಾವು ಮಾಡಿಕೊಳ್ಳೇಬೇಕು, ಮಾಡಿಕೊಂಡು ಹೋಗ್ತಾ ಇರಬೇಕು. ನಾನು ಇಲ್ಲಿ ಮಾತಾಡ್ತಾ ಇದ್ದರೆ ನನಗೆ ಅಲ್ಲಿಂದ ಡಿಸ್ಟರ್ಬ್ ಆಗ್ತಾಯಿದೆ, ನನ್ನ ಕೈಯಲ್ಲಿ ಮಾತಾಡೋಕ್ಕೆ ಕಷ್ಟ ಆಗ್ತಾಯಿದೆ.